ಜಾತಿ ಮಾಡಾರ ಪಕ್ಷ ಅಂದ್ರೆ ಕಾಂಗ್ರೆಸ್ ರೀ. ಈ ಬಿಜೆಪಿ ಸರ್ಕಾರದ್ರ ಜಾತಿ ಜಗಳ ಹಚ್ಚಿ ಜಗಳ ಎಲ್ಲ ಕಡೆ ಜಗಳ ಹಚ್ಚಕತ್ತಾರ. ಕಾಂಗ್ರೆಸ್ ಅವ್ರು ಮಾಡಲ್ವಾ? ಏನ್ ಮಾಡ್ತಾರ್ರಿ ಅವ್ರು? ಜಾತಿ ಮಾಡೋ ಮಂದಿ ಅಲ್ರಿ ಅವರು. ಎಲ್ಲರಿಗೆ ಸರಿ ಸಮಾನ ನೋಡ್ಕೊತಾರ ಅವರು. ಸರಿ ಸಮಾನ ಮಾಡ್ತಾರೆ. ಏನ್ ಮಾಡ್ರಿ ಗುಲ್ಬರ್ಗ ಇಂದಿರಾ ಕ್ಯಾಂಟೀನ್ ಇದ್ರಿ, ರಾಸಾಯನ ಕೂಡ ಇದು ಸಾಲಿ ಚೊಕೊಳ ಮಾಡಿ ಇಂದಿರಾ ಕ್ಯಾಂಟೀನ್ ಊಟ ಮಾಡ್ತೀವಿ. ಇಂದಿರಾ ಕ್ಯಾಂಟೀನ್ ಬಂದ್ ಹಾಕ್ತಾರ ಅವ್ರೇ ರೀ. ಇಂದಿರಾ ಕ್ಯಾಂಟೀನ್ ಬಂದ್ ಹಾಕಿದ್ರೆ ಅವ್ರಿ ಎಲ್ಲ ಊಟ ಬಂದ್ ಹಾಕಿದ್ರೆ ಅವ್ರಿ. ಸರ್ಕಾರ ದವಾಖಾನೆ ಹೋದ್ರೆ ಉಳ್ಳಾಕ ಅಲ್ಲಿ ಬೇಕಂದ್ರೆ ಊಟ ಅಲ್ಲಿ ಸಾಲಿ ಬಂದು ಊಟ ಬಿಡೋದು ಚೊಕ್ಕಳು ಅವ್ರು ಮಾಡಿವಲ್ಲ. ಇವ್ರು ಬಂದ್ ಹೊಡತ್ತಾರೆ. ಏನ್ ಹೇಳ್ಬೇಕ್ರಿ ಅವ್ರು ಮಾಡ್ರಿ. ಅಲ್ಲ ಈಗ ವಿಧಾನಸಭೆ ಚುನಾವಣೆಯಲ್ಲಿ 5 ಗ್ಯಾರಂಟಿ ಕೊಟ್ಟರಲ್ವ ಕಾಂಗ್ರೆಸ್ ಅವರು? ಈಡೇರ್ಸ್ಯಾರಿ ಅವ್ರು. ಅಲ್ಲ ಆ ಗ್ಯಾರಂಟಿ ಈ ಸಲ ವರ್ಕೌಟ್ ಆಗುತ್ತೆ ಲೋಕಸಭೆಗೆ? ಆತ್ರಿ. ಬರೀ ಹೆಣ್ಮಕ್ಳು ಹಾಕಿದ್ರೆ ಬರ್ತಾರೆ ಕಾಂಗ್ರೆಸ್ ಪಕ್ಷ. ಬರೀ ಹೆಣ್ಮಕ್ಳು ಹಾಕಿದ್ರೆ ಮತ್ತೆ ಗಣಸರು ಬಿಡ್ರಿ ಹೇಳ್ತಾರೆ. ಬರೀ ಹೆಣ್ಮಕ್ಳು ಹಾಕಿದ್ರೆ ಹಾಕ್ತಾರೆ. ಬಡ್ರು ಸಂತಿ ಬಡ್ರದು ಇದು ನಡೆದ್ರಿ. ಬಡ್ರು ಸಂತಿ ನಡೆದ್ರಿ. 2,000 ರೂಪಾಯಿ ಯಾರು ಕೊಡ್ತಾರೆ ಹೇಳ್ರಿ? ಇವ್ರು ಯಾರು ನಡೆದಂತ ನೋಡಿದ್ರೆ ಯಾರು ಕೊಟ್ಟರೆ? ಇವ್ರು ಏನು ಕೊಟ್ಟರೆ ನಮಗೆ ಹೇಳ್ರಿ. ನಾವು ಇವ್ರು ಹಿಂಗೆ ಬರ್ತಾರೆ, ಹಿಂಗೆ ಹೇಳ್ತಾರೆ. ಕಾಂಗ್ರೆಸ್ ಅವ್ರು 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಈಗ ಹೆಣ್ಮಕ್ಳೆಲ್ಲ ಈ ಸಲ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅಂತ. ಅದು ನಮ್ಗೆ ಅನುಭವ ಆಗಲ್ರಿ ಅಣ್ಣ. ನಿಮ್ಗೇನು ಗ್ಯಾರಂಟಿ ಬರ್ತಾ ಇಲ್ವಾ? ರೊಕ್ಕ ಬರ್ತೈತಾ? ಅಕ್ಕಿ ರೊಕ್ಕ ಬರ್ತಲ್ರಿ? ಹೇಳ್ರಿ ಅಕ್ಕಿ ರೊಕ್ಕ ಬರೋವು ಬರ್ತಾವ್ರಿ. ಯಾರು ಸಿದ್ದರಾಮಯ್ಯ ಹಾಕ್ತಾರೆ? ಯಾರು ಹಾಕ್ತಾರೆ? ಅಲ್ಲ ಒಂದ್ ನಿಮಿಷ ಇವ್ರು ಹೇಳ್ತಾ ಇದ್ರು ಈ ಸಲ ಲೋಕಸಭೆ ಚುನಾವಣೆಗೆ ಹೆಣ್ಮಕ್ಳೆಲ್ಲ ಯಂಗ್ಸರೆಲ್ಲ ಕಾಂಗ್ರೆಸ್ ಓಟ್ ಹಾಕ್ಬಿಡ್ತಾರೆ. ನಿಜನಾ? ಹಾಕ್ತಾರ್ರಿ. ಯಾಕೆ ಬಿಜೆಪಿಗೆ ಯಾಕೆ ಹಾಕ್ಬಾರ್ದು? ಈಗ ರೊಕ್ಕನೇ ತಿನ್ಲಿಕ್ಕತ್ತಾರ, ಹಾಕೇಬೇಕಾಗ್ತದ್ರಿ. ರೊಕ್ಕ ಕೊಡ್ತಾರ ಅದಕ್ಕೆ ಹಾಕ್ಬೇಕು ಅಷ್ಟೇನಾ? ಮತ್ತೆ ಈಗ ಬಂದವ್ರಿಗೆ ಬಸ್ ಫ್ರೀ ಮಾಡ್ರ. ತಿಂಗಳಿಗೆ 2,000 ರೂಪಾಯಿ ಹಾಕ್ತಾರ. ಗ್ಯಾಸ್ ಫ್ರೀ, ಕರೆಂಟ್ ಫ್ರೀ. ಗ್ಯಾಸ್ ಕೊಡ್ತಾ ಇರೋದು ಮೋದಿ ಅಲ್ವಾ? ಅಲ್ವಾ? ಏನ್ರಿ ಕೊಡ್ತಾರ್ರಿ? ಅವರು ಕೊಡ್ತಾರ. ಕೊಡ್ತಾರೆ. ನಮ್ಗೆ ಅದ್ ಬೇಕು, ಇಸ್ಕೊಂತ ಇದೀವಿ. ಅವ್ರಿಗೂ ಹಾಕಬೇಕು, ಇವ್ರಿಗೂ ಹಾಕಬೇಕು. ಓಟ್ ಹಾಕೋದು ಮೋದಿ ಗ್ಯಾಸ್ ಮುಚ್ಚಾಡ್ಕೊಳ್ತಾರೇನ್ರಿ? ಯಾರು ಮೋದಿ ಫ್ರೀ ಕೊಡಾಕಂಗ ಪೂಜಾಟಿ ಹಾಕ್ರಿ. ರೊಕ್ಕ ಕೊಡ್ಬೇಕು. ಕೊಟ್ರ ಮೊದಲು ಪುಕಾಟ್ ಕೊಟ್ರ ಈಗ ಹಿಂದೆ ನಾವು ರೊಕ್ಕ ಕೊಟ್ಟು ತುಂಬ್ಕೊಳ್ಳೋದು ನಡೆದ. ಹಾಕ್ಬೇಕ್ರಿ. ಅವ್ರಿಗೂ ಹಾಕಬೇಕು. ಒಂದೇ ಓಟ್ ಇರುತ್ತಾ? ಇಲ್ಲಿ ಕಾಂಗ್ರೆಸ್ ಫ್ರೀ ಒಂದೇ ಓಟ್ ನೋಡಪ್ಪ. ಮನ್ಯಾಗ 8 ಜನ ಇದ್ದಿರ್ತಾರ. ಡಿವೈಡ್ 4 ಆ ಕಡೆ 4 ಈ ಕಡೆ. ಇಷ್ಟು ಮಾಡ್ಬೇಕು. ಒಂದು ಓಟ್ನಾಗ ಬಂದ್ರ ಅವ ಬರ್ತಾನ, ಬರ್ಲಿಕ್ಕೆ ಅವ ಬರ್ತಾನ. ಚೆನ್ನಾಗಿದೆ ಐಡಿಯಾ. 8 ಜನರಲ್ಲಿ 4 ಜನ ಅವ್ರಿಗೆ, 4 ಜನ ಯಾರ್ದು ಸಿಟ್ಟಿಲ್ಲ. ಅವ್ರದ್ದು ತಿತ್ತೀವಿ, ಇವ್ರದ್ದು ತಿತ್ತೀವಿ. 10 ಮಂದಿ ಇದ್ದಲ್ಲಿ ಅವ್ರಿಗೆ 5 ಮಂದಿ, ಇವ್ರಿಗೆ 5 ಮಂದಿ. ಚೆನ್ನಾಗಿದೆ ಐಡಿಯಾ. ಯಾರಿಗೆ ಬೇಜಾರೇ ಬೇಡ. ಅವನು ತಿತ್ತಿ, ಇವನು ತಿತ್ತಿ, ಇಬ್ಬರದನ್ನು ತಿತ್ತಿ. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆಯಲ್ಲ, ಹೆಂಗಿದೆ ವಾತಾವರಣ? ಏನ್ ಹೇಳ್ತಾರ ಜನ ಎಲ್ಲ? ನಾವು ದೇಶಕ್ಕೆ ಇರ್ತೀವ್ರಿ, ಪುನಾಕ್ ಇರ್ತೀವಿ. ಪುನಾದಿಂದ ಬಂದಿನ್ರಿ ಇವತ್ತ. ಯಾವ ಊರು? ನಾವು ಸಿಂದಗಿ ಅವರು. ಸಿಂದಗಿ? ಇಲ್ಲಿಂದ ಎಲ್ಲಿ ಹೊಂಟ್ರಿ ಈಗ? ಸಿಂದಗಿ ಹೊಂಟಿ ನೋಡ್ರಿ ಇಲ್ಲಿಂದ. ಏನ್ ಹೇಳ್ತಾರ ಜನ ಲೋಕಸಭೆ ಎಲೆಕ್ಷನ್? ನಮ್ಗೇನು ಗೊತ್ತಿಲ್ರಿ. ನಾವೇ ಸುಗ್ಗಿ ಹೋಗಿ ಆ ಎಲೆಕ್ಷನ್ ತಗೊಂಡು ಏನ್ ಮಾಡ್ಬೇಕು? ನಾವು ಅದಾಗದ ಹೋಗೋದ್ರಿ. ನಾವು ದುಡಿಯೋದಂತ ಸ್ಟೆಪ್ ಅಲ್ಲ ನಮ್ಗೆ. ನಾವು ಇಲ್ಲಿ ಇರೋರೆಲ್ಲ ಪುನಾಕ್ ಇರ್ತೀವ್ರಿ. ಇಲ್ಲಿ ನಮ್ಮ ಕರ್ನಾಟಕದಾಗ ಕೆಲಸ ಇಲ್ಲತ್ತೇಳಿ ಪುನಾಕ್ ಹೊಂಟೀವಿ ನಾವು. ಯಾ ಬಂದ್ರೆ ಏನು ಮಾಡ್ತಾನೆ ಇಲ್ಲಿ? ಏನು ಮಾಡ್ರ? ಮಣ್ಣು ಬಾಸ್ ಫ್ರೀ ಬಿಟ್ಟನ. ರೈತರು ಸಾಲ ಮನ್ನಾ ಮಾಡಿದ್ರೆ ರೈತರು ಬದುಕ್ತಾರಿಲ್ಲ. ಏನು ಮಾಡೇನ್ರಿ? ಬರೇ ಅವ್ರ ಹೆಣ್ಮಕ್ಳು ಫ್ರೀ ಬಾಸ್ ಬಿಟ್ಟೆ. ಕರೆಂಟ್ ಬಿಲ್ ಮುಂದಿಲ್ದ ಹಿಂದಿಲ್ ನಾಳೆ ಹೇರಾಣ ನಮಗೆಲ್ಲದು. ನಾವು ಅಂತರ ಇಲ್ಲಿ ಇರೋರಲ್ರಿ. ನಾವು ಪುನಾಕ್ ಹೋಗೋರು. ಇಲ್ಲಿ ಇಲೆಕ್ಷನ್ ಹೆಂಗದು ಏನು ಸುದ್ದು ನಮ್ಗೆ ಗೊತ್ತೇ ಇಲ್ಲ. ಸಣ್ಣವ್ರಲ್ಲಕ ಏನಾದ್ರು ಆಗಲಿ ನಾನು ಹೋಗ್ಬಿಡ್ತೀನಿ ಪುನಾಕ್ ಇರೋರು. ನಾವು ಅಲ್ಲೇ ವಾಡಿ ತುಂಬಿಟ್ಟು ನಮಗೆ ಇಲ್ಲೇ ಕನ್ನಡದ ಬದನಿಕಾಯಿ ಅದ. ನಮಗೆ ಎಲ್ಲಿ ವಾಡಿ ತುಂಬಿಟ್ಟು ಅಲ್ಲಿ ಊರು ನಮ್ಮದು. ಹಿಂಗೆ ಹೇಳ್ತಾವ್ರಲ್ಲ ಇವರು. ಗೊತ್ತಿಲ್ಲ, ನಾನು ಪುಣೆಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ಹಂಗೆ ಎಲ್ಲರೂ ಮಕ್ಕಳು ಬದುಕದಾಕೆ ಹೋಗ್ಯಾವ್ರಿ. ಒಟ್ಟು ಮಂದಿ ಜನ ಪುಣೆ ಬೆಂಗಳೂರ ಹೋಗ್ಯಾರಿ. ಅಪ್ಪ ಹಾಟಿ ತಿಪ್ಪಲಿಗೆ ಹೆಂಗೆ ಮಾಡ್ಬೇಕ್ರಿ? ಹಂಗಾಗಿ ಹೊಲ ಇಲ್ಲ, ಏನು ಇಲ್ರಿ. ಏನು ಊರ ಕೆಲಸ ಇಲ್ಲ, ಬದುಕಿ ಆಗ್ಯಾರ ನೋಡ್ರಿ. ಬೆಂಗಳೂರ ಪುಣೆ ಹೆಚ್ಚಿ ಕರೆಂಟ್ ಬಿಲ್ ಫ್ರೀ ಇದೆಲ್ಲ ಅದಕ್ಕೆ ಬೇಕಾಗಿತ್ತು. ಹಿಂದಿಲ್ ನಾಳೆ ನಮಗೆ ಬೀಳ್ತಿದ್ವು ಹೊರಿ. ಅವ್ರೇನು ಕುಡ್ದಲ್ ರಾಜಕಾರಣದವರು, ನಮಗೆ ಬೀಳೋದು ಇದು. ಈಗ ರಗಡ್ ವಾಯ್ಕರಂಗೆ ಮಾಡಿಟ್ರ ಇದಿಟ್ಟು ಬಿದ್ದು ಹಿಂದಕ್ಕೊಮ್ಮ ಅವನ ಬ್ರಿಟಿಷರ್ ಕೈಯಾಗ ಹೋಗಿತ್ತಲ್ಲ, ನಮ್ಮನ್ನು ಕ್ವಾಟಿ ಕೇಸಲು ಹೋಗ್ಬಿಡ್ತಾರೆ ಇವರು. MLA MP ಯಾವ ಬಂದ್ರೂ ಸುಖ ಇಲ್ರಿ. ಅಲ್ಲಿ ನೋಡ್ರಿ ಮಹಾರಾಷ್ಟ್ರಕ್ಕೆ ಎಷ್ಟು ಸಿಸ್ಟಮ್ ಅದ. ಎಲ್ಲ ಕರೆಂಟ್ ಬಿಲ್ ಅದು ತೊಗೋಬೇಕು. ಅಗದಿ ರೈತಗೂ ನೋಡ್ಬೇಕು. ಹೊಳ್ಳಿ ರೈತಿಗೆ ಏನು ಮಾಡಿದ್ರು? ಮಣ್ಣ BJP ಅವರು ಮಾಡಲಿಲ್ಲ, ಕಾಂಗ್ರೆಸ್ ಅವರು ಮಾಡಲಿಲ್ಲ. ಸುಮ್ ರಾಜಕಾರಣ ಬರತ್ತಕ್ಕ ಆ ಫ್ರೀ ಈ ಫ್ರೀ ಆಯ್ತು. ಇದು ಒಂದು 4 ದಿನ ಮಜಾ ಮಾಡ್ತಾರೆ. ಈ ಸರ್ಕಾರ ಬಿತ್ತು, ಮತ್ತೊಂದು ಸರ್ಕಾರ ಬರ್ತದೆ. ಅದ್ಯಾಕೆ ಮಾಡ್ತದೆ? ಹಿಂದಿಂದ ಮುಂದಿಂದ ಉಸುಲು ಮಾಡ್ತದೆ. ನಿಮ್ಗೆ ಹೆಂಗೆ ಅನಿಸ್ತದ್ರಿ? ನಮ್ಗಾರ ಇಟ್ಟು ತಿಳಿತು ನೋಡು. ಏನು ಮೋದಿ ಯಾವ್ದ ಮೇಲೆ ನಡ್ತಾ ಇದೆ ಸರ್? ಈ ಸಲ ಮೋದಿ ಅವನ? ಎಸ್ ಸರ್. ಇವ್ರು ಹೇಳಿದ್ರು ಮೋದಿ ಅಲೆ ಹೋದ್ಸಲ
ಈ ಸಲ ಮೋದಿ ಸುನಾಮಿ ಅಂತ. ಹಾಂ ಎಸ್ ಸರ್ ಈ ಸಲ 400 ಗ್ಯಾರಂಟಿ ಸರ್. 400. ಹಾಂ ಇಲ್ಲಿ ಕಲಬುರಗಿಯಲ್ಲಿ ಯಾರು ಗೆಲ್ಬೋದು? ಕಲಬುರಗಿಯಲ್ಲಿ ಮಾಮೂಲಿಯಾಗಿ ಜಾದವ್ ಅವರು. ಉಮೇಶ್ ಜಾಧವ್ ಹೌದು ಅವ್ರಿಗೆ ಏನು ಕೆಲಸ ಮಾಡಿದಾರೆ ಅಂತ ಆಗ್ಲೇ ಇಲ್ಲಿ ಯಾರೋ ಬೈತಾ ಇದ್ರು. ಯಾ ಕೆಲಸ ಮಾಡ್ಯಾರ ಬಿಟ್ಟರೆ ಅದು ಒಂದು ಮಾತು ಕಡೆಗೆ ಬಿಡ್ರಿ. ದೇಶ ಫಸ್ಟ್ ಸರ್, ಹಾಂ ದೇಶ ಫಸ್ಟ್. ದೇಶ ಅಭಿವೃದ್ಧಿ ಮಾಡೋರು ಮೋದಿ. ಹಾಂ ಮೋದಿ ನೋಡಿ ಓಟ್ ಹಾಕ್ಬೇಕು ಅಷ್ಟೇ ಮೋದಿ ನೋಡ್ಬಿಟ್ಟು ಓಟ್ ಹಾಕಿ. ಅಷ್ಟೇ. ಮಲ್ಲಿಕಾರ್ಜುನ್ ಖರ್ಗೆ ಅಂತ ನಾಯಕರು, AICC ಅಧ್ಯಕ್ಷರು, ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು. ಇಲ್ಲ ಸರ್ ಅವ್ರ ಪೀರಿಯಡ್ದಾಗ ಮಾಡ್ಯಾರ ಇಲ್ಲ ಅಂತ ಹೇಳಲ್ಲ. ಬಟ್ ಇವಾಗೇನು ಅವ್ರು ಅಳಿಯಂದ್ರ ನಿಲ್ಸೋರಲ್ಲ ಅವರೇ. ಸದ್ಯ ನಿಮ್ಗಂತೂ ಗೊತ್ತಿದೆ ಸರ್, ಮಾಮೂಲಿಯಾಗಿ ಅಂತೂ ನನಗೇನು ಗೊತ್ತಿಲ್ಲ ಸರ್. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೆಂಗೆ ಸರ್? ನನಗೇನು ಗೊತ್ತಿಲ್ಲ. ನಿಮ್ಮೂರ ಬಗ್ಗೆ ನಿಮ್ಗೆ ಗೊತ್ತಿರೋದು, ನನಗೆ ಹೆಂಗ್ ಗೊತ್ತಿರುತ್ತೆ? ಅಂದ್ರೆ ಇವಾಗ ನಾವು ಹೋಗ್ತಾ ಇರೋದು ಮೋದಿ ಅಲ್ಲಿ ಮೇಲೆ. ರಾಧಾಕೃಷ್ಣ ದೊಡ್ಡಿಮನಿ ಅವ್ರ ಅಳಿಯಂದ್ರ ತಾನೆ ಅವರು. ಅವ್ರ ಮಗ ಪ್ರಿಯಾಂಕ್ ಖರ್ಗೆ ಮಿನಿಸ್ಟ್ರು. ಮತ್ತೆ ನಿಮ್ಮ ಅವರು ಇನ್ನೊಬ್ರು ಇದೆ ನಾವು ಉನ್ನತ ದೇಶದ ವೈದ್ಯಕೀಯ ಅಭಿವೃದ್ಧಿ ಶಿಕ್ಷಣ ಸಚಿವರು. ಇಲ್ಲ ದೇಶದ ಬಗ್ಗೆ ಬಂದ್ರೆ ಮೋದಿ ಫಸ್ಟ್ ಸರ್. ರಾಜ್ಯಸಭಾ ಈ ಕಡೆ ಅಂದ್ರೆ ಈ ಮಾತು ಈ ಕಡೆದೇ ಬೇರೆ ಸರ್. ಬಟ್ ಈಗ ಲೋಕಸಭೆ ಅಂತ ಬಂದ್ರೆ ಮೋದಿ ಅದು ಯಾರೇ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಹಾಂ ಸಾಮಾನ್ಯವಾಗಿ ಒಬ್ಬರು ಯಾರೇ ಕಾರ್ಯಕರ್ತ ನಿಂತರ ಮೋದಿ ನೋಡ್ಬೇಕು, ಓಟ್ ಹಾಕ್ಬೇಕು ಅಷ್ಟೇ ಸರ್. ಬಿಟ್ರೆ ಮತ್ತೇನಿಲ್ಲ ಅಷ್ಟೇ. ಇವರು ಕಾಂಗ್ರೆಸ್ ಗ್ಯಾರಂಟಿ 5 ಗ್ಯಾರಂಟಿ ಕೊಟ್ಟವ್ರೆ ಸರ್ ಕಾಂಗ್ರೆಸ್ ಅವರು. ಇಲ್ಲ ಸರ್ ಆ ಮಾಮೂಲಿ ಕಾರಣಕ್ಕಾದ್ರೂ ನಾವು ಗೆಲ್ತೀವಿ ಅಂತ ಕಾಂಗ್ರೆಸ್ ಅವ್ರ ನಾಯಕರಲ್ಲಿ ಹೇಳ್ತಾರೆ. ನಾನು ಹೇಳ್ದಲ್ಲ ಸರ್, ರಾಜ್ಯ ಸರ್ಕಾರದಾಗ ಇಲ್ಲೇನು ಕಾಂಗ್ರೆಸ್ದವ್ರು ಆಧಾರ ಇಲ್ಲ ಅಂತ ಹೇಳಲ್ಲ. ಬಟ್ ನೀವು ನೋಡ್ತಾ ಇದ್ದೀರಿ ಎಲ್ಲಿ ಬಸ್ಸಿಗೆ ಒಂದು ಮಾಮೂಲಿಯಾಗಿ ಎಕ್ಸಾಮ್ ಹುಡುಗರು ಹೋಗ್ಬೇಕಂದ್ರೆ ಸೀಟ್ ಸಿಗ್ತಾ ಇಲ್ಲ ಇವಾಗ. ಅವ್ರ ಸಮಸ್ಯೆ ಅಂತ ಎಲ್ಲಿ ಫುಲ್ ಎಲ್ಲ ಅದೊಂದು ಆಧಾರ್ ಕಾರ್ಡ್ ಉಚಿತ ಅನ್ನೋದು ಬಂದ್ಬಿಡೋದು ಅಷ್ಟೇ. ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟಿದ್ದು ಫ್ರೀ ಸರ್. ಒಳ್ಳೇದಲ್ವ ಸರ್? ಒಳ್ಳೇದಂತ ಏನು ಸರ್ ಒಳ್ಳೇದು ಹೇಳೋದು? ಈಗ ನಿಮ್ಮ ವೈಫ್ ಎಲ್ಲ ನಿಮ್ಮ ಮಕ್ಕಳು ಯಾರಾದ್ರೂ ಬಸ್ಸಲ್ಲಿ ಹೋಗೋದಿರ ಫ್ರೀ ಆಗಿ ಹೋಗ್ಬೋದಲ್ಲ ಸರ್? ಇಲ್ಲ ಬರಬರಿ ಸರ್, ಅದರದ್ದು ಇಲ್ಲ. ಎಲ್ಲರೂ ಫ್ರೀ ಒಂದು ಮಾಡಿದಾರಲ್ಲ ಸರ್, ಮನೆಯ ಗಂಡಿಗೆ ಏನು ಕಿಮ್ಮತ್ತಿಲ್ಲಾರ್ದಂಗೆ ಆಗಿಬಿಟ್ಟೈತಿ. ಗಂಡನ ಮಾತು ಕೇಳಲ್ಲ. ಅವ್ರನ್ನ ಬಿಟ್ಟಿದ್ದಾರೆ ಸರ್. ಏನಿಲ್ಲ ಸುಮ್ಮದೊಂದು ಆಧಾರ್ ಕಾರ್ಡ್ ತೊಗೊಂಡು ಎಲ್ಲಿನ ಓದ್ತಾ ಇರೋದು ಅಷ್ಟೇ, ಮತ್ತೇನಿಲ್ಲ. ಹೋದ್ರೆ ಬರೋದೇ ಇಲ್ಲ ಒಂದು ವಾರ. ಹಾಂ ಅದೊಂದು ಐತಿ ಬಿಡ್ರಿ. ಅವರು ಇದ್ದ ಮನೆಗಿದ್ದವ್ರು ಹಣಿ ಬರ ಯಾರು ಕೇಳಬಾರ್ದು, ಆ ಥರ ಆಗಿಬಿಟ್ಟಿದ್ರಿ. ಏನಿಲ್ಲ ಸರ್. ಅಲ್ಲ ಈಗ ಫ್ರೀ ಬಸ್ ಕೊಟ್ಟಿದಾರಲ್ಲ, ಹೌದು ಸರ್. ಅದಕ್ಕೂ ಮೊದಲೇ ಗಂಡನ ಮಾತ್ರ ಹೆಂಗಸರು ಕೇಳ್ತಾ ಇದ್ರಾ ಸರ್? ಅವಾಗ ಟಿಕೆಟ್ ಇತ್ತಲ್ಲ ಸರ್, ದುಡ್ಡಾದ್ರೂ ಕೇಳ್ತೀವಿ, ಕೊಡ್ರಿ ದುಡ್ಡು. ಎಲ್ಲಿ ಹೋಗ್ಬೇಕಂದ್ರೆ ಸ್ವಲ್ಪ ಕೆಲಸನೇ ಮಾಡಿ ಕೈಯ ದುಡ್ಡು ಬಂದ್ರೆ ಮುಂದಕ್ಕೆ ಹೋಗ್ತೀರಿ ಸರ್. ಇವಾಗ ಏನಿಲ್ಲ ಸರ್, ಸುಮ್ಮನೆ ಆಧಾರ್ ಕಾರ್ಡ್ ತೊಗೊಂಡು ಹೋಗ್ತಾ ಇರೋದು ಅಷ್ಟೇ. ಈ ಸಲ ಇಲೆಕ್ಷನ್ ಅಲ್ಲಿ ನಿಮ್ಮ ಮಾತು ಕೇಳಿದೆ ಅವರೆಲ್ಲ ಕಾಂಗ್ರೆಸ್ಗೆ ಹಾಕ್ತೀವಿ ಸರ್ ಅಂತ ಇಲ್ಲಿ ಮೇಡಮ್ ಅಜ್ಜಿ ಹೇಳ್ತಾ ಇದ್ರು. ಅವ್ರ ಅನಿಸಿಕೆ ಅವ್ರು ಹೇಳ್ಯಾರ, ನಮ್ಮ ಅನಿಸಿಕೆ ನಾವು ಹೇಳ್ತಾ ಇದ್ದೀವಿ ಸರ್. ಉಮೇಶ್ ಅದು ಕೆಲಸ ಮಾಡಿದ್ದಾರೆ ಈ ಕಡೆ. ನಾನು ಹೇಳ್ತಾ ಇದ್ದೀನಲ್ಲ ಸರ್, ಅವ್ರು ಕೆಲಸ ಮಾಡಿದಾರೋ ಇಲ್ಲ, ಬಟ್ ಕೆಟ್ಟ ಆರೋಪ ಅಂತ ಅವ್ರ ಮೇಲೆ ಇಲ್ಲ. ಬಟ್ ಇನ್ನೊಂದು ಏನು ಮೇಲೆ ಮೋದಿ ನೋಡ್ಬೇಕು, ಓಟ್ ಹಾಕ್ಬೇಕು ಅಷ್ಟೇ ಸರ್. ಮೇಲೆ ಅಂದ್ರೆ ಆಕಾಶದಲ್ಲ? ಆಕಾಶದಲ್ಲಿ ಅವ್ರು ಎಲ್ಲಾರು ನಿಮಗೂ ಗೊತ್ತಾ, ಆಕಾಶದಾಗ ಇದ್ದಂಗೆ ಅವರು ಒಂಥರ ಅಷ್ಟೇ ಸರ್. ಓಕೆ ಸರ್ ನೀವೇನು ಹೇಳ್ತೀರಿ? ಎಲ್ಲ ಮೋದಿ ಸರ್. ಮೋದಿ ಎಲ್ಲ ನಮ್ಮ ಯುವಕರು ಬದುಕಬೇಕೈತೆ, ಮೋದಿ ಬೇಕೇ ದೇಶ. ಯುವಕರು ಬದುಕಬೇಕು ಅಂದ್ರೆ ಮೋದಿ ಮೋದಿ ಬೇಕೇ. ಅದಕ್ಕಾಗಿ ಎಲ್ಲ ಮೋದಿನೇ ಬರ್ತಾರೆ. ಇಲ್ಲಿ ನಾವು ಜಾಧವ್ ನೋಡಲ್ಲ, ಮೋದಿ ನೋಡ್ತೇವೆ. ಮೋದಿ ನೋಡೇ ಓಟ್ ಹಾಕೋ. ಜಾಧವ್ ಎಲ್ಲ ನೋಡಲ್ಲ ಇಲ್ಲಿ. ಮೋದಿ ನೋಡೇ ಓಟ್ ಹಾಕೋ. ಅಲ್ಲ ಜಾಧವ್ ಕೆಲಸ ಮಾಡಿದ್ರೆ ಒಂದ್ಸಲ ಗೆದ್ರ ಕೆಲಸ ಮಾಡೇ ಬಿಡ್ರಿ, ನಾವು ಮೋದಿ ನೋಡೇ ಓಟ್ ಹಾಕೋ. ಮಲ್ಲಿಕಾರ್ಜುನ್ ಖರ್ಗೆ ಕೆಲಸ ಮಾಡಲ್ಲ ಎಲ್ಲ ಮಾಡಿದ್ದಾರೆ ಕೆಲಸ, ಅವ್ರು ಇಲ್ಲನಲ್ಲ ಸರ, ಮಾಡಿದ್ದಾರೆ. ಮ್ಯಾಗ ನಮಗೆ ದೇಶಕ್ಕೆ ಬೇಕೈತೆ ಮೋದಿನೇ ಬೇಕು. ಮೋದಿಗೋಸ್ಕರ ಓಟ್ ಹಾಕ್ತಾರೆ. ಯಾರಾದ್ರೂ ನಿಂತ್ಕೊಳ್ಳಿ, ಯಾರೇ ನಿಂದ್ರಿಸಲಿ, ಅವ್ರು ಜಾಧವ್ ನಿಂದ್ರಿಸಲಿ, ಮತ್ತೆ ಯಾರೇ ನಿಂದ್ರಿಸಲಿ, ಯಾವುದೇ ಚಿನ್ನ ನಿಂದ್ರಿಸ್ರು ಮೋದಿ ನೋಡಿ ಓಟ್ ಹಾಕ. ಖರ್ಗೆ ಅಳಿಯಂದ್ರು ಯಾರೂ ನಿಂದ್ರಿಸಲಕ್ಕ ನಾವು ಮೋದಿ ನೋಡೇ ಓಟ್ ಹಾಕ. ಯಾರು ಹಳೆಯಾಗ ನಿಂದ್ರಿಸಲ್ಲಕ್ಕ, ಸಾಯಿಬರೇ ನಿಂದ್ರಲ್ಲಕ್ಕ, ಪ್ರಿಯಾಂಕ ಖರ್ಗೆ ಯಾರೇ ನೋಡಲ್ರಿ, ಮೋದಿನೇ ನೋಡೋರು. ಇಲ್ಲೇನು ಕೆಲಸ ಮಾಡಿಲ್ಲ ಅಂತಾರಲ್ಲ? ಎಲ್ಲ ಕೆಲಸ ಮಾಡಿದ್ದಾರೆ ಇವರು, ಕೆಲಸ ನೋಡಲ್ಲ. ನಾವು ಮ್ಯಾಗ ದೇಶ ನೋಡ್ತೇವ್ರಿ. ನಮ್ಮ ದೇಶ ಬದುಕಬೇಕೈತಂದ್ರೆ ಮೋದಿನೇ ಬರ್ಬೇಕು. ನಾನು ಏನು ಕೇಳಿದ್ರು ನನ್ನ ಮೋದಿನೇ ನೋಡಿ ಓಟ್ ಹಾಕೋದು ಅಂತ ಹೇಳೋದು ಡಿಸೈಡ್ ಡಿಸೈಡ್ ಆಗಿಬಿಟ್ಟು ನಾವೆಲ್ಲ ಡಿಸೈಡ್ ಮಾಡಿದ್ದು ಮೋದಿ ನೋಡೇ ಡಿಸೈಡ್. ಹೆಂಗಿದೆ ವಾತಾವರಣ ಇಲೆಕ್ಷನ್ದಲ್ಲಿ ಈ ಕಡೆ? ಎಲೆಕ್ಷನ್ ಅಲ್ಲಿ ಎಲ್ಲ ವಾತಾವರಣ ನಡೀತಿದೆ ಸರ್ ಎಲ್ಲ. ಆದರೆ ನಾವು ಹಾಕ್ಬಿಟ್ಟು ಕಾಂಗ್ರೆಸ್ಗೆ ಹಾಕ್ತೇವೆ ಒಟ್ಟು. ನಿಮ್ಮ ಇವರು ಇಲ್ಲಿ ಹೇಳ್ತಾ ಇದ್ರು ಅವ್ರ ಪರ್ಸನಲ್ ವಿಷಯ, ನಾವೇನು ಹೇಳಕ್ ಬರಲ್ಲ. ನಾವು ಮಾತ್ರ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ಗೆ? ಎಲ್ಲ ಸುಮಾರು ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್. ಬಿಜೆಪಿ ಅವ್ರು ಏನು ಮಾಡಿಲ್ವಾ? ಬಿಜೆಪಿ ಅವರು ಈ ಬಂದು ನಾವು ಕಣ್ಣಿಗೆ ಯಾವ ಕಾಣಿಸಿಲ್ಲ. ಕಾಂಗ್ರೆಸ್ ಇದ್ದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇದ್ದ ಭಾಳ ಕೆಲಸಗಳಾಗ್ಯಾವ. ಅವ್ರು ನೋಡಿ ನಾವು ಕಾಂಗ್ರೆಸ್ಗೆ ಹಾಕ್ತೇವೆ. ಏನು ಕೆಲಸ ಮಾಡ್ತೀರಿ ನೀವು? ಸಿವಿಲ್ ಇಂಜಿನಿಯರ್ ಇದ್ದೇವೆ. ಸಿವಿಲ್ ಇಂಜಿನಿಯರಿಂಗ್ ಅಲ್ಲ
ಬಿಜೆಪಿ ಅವರು ಇನ್ನೊಂದ್ಸಲ ಉಮೇಶ್ ಜಾಧವ್ ಹ್ಮ್. 2ನೇ ಬಾರಿಗೆ ನಾನೇ ಗೆಲ್ಲೋದು. ಅದು ಯಾರು ಗೆಲ್ತಾರೋ ಗೊತ್ತಿಲ್ಲ, ಆದ್ರೆ ನಾವು ಮಾತ್ರ ಕಾಂಗ್ರೆಸ್ ಕಡೆ ಇದ್ದೇವೆ. ಯಾಕೆ ಬಿಜೆಪಿ ಅವ್ರು ಏನು ಮಾಡಲ್ಲ ಅಂತಾನೆ? ಎಲ್ಲ ಬಿಜೆಪಿ ಅವರು ಯಾರು ಮಾಡಲ್ಲ ಅಂತಲ್ಲ, ನಮ್ ಸಪೋರ್ಟು. ಯಾಕಂದ್ರೆ ನಾವೆಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇರೋದ್ರಿಂದ ಅಭಿಮಾನಿಗಳ ಅಭಿಮಾನಿಗಳು ಅಂತ ಹೇಳ್ಬೋದು. ಅವರು ರಾಷ್ಟ್ರೀಯ ನಾಯಕರು, ಹೌದು. ಅವರು ಕೂಡ ಪ್ರಧಾನಿ ಆಗೋ ಸಾಧ್ಯತೆಗಳು ಮತ್ತು ಹಳ್ಳಿ ಆಗ್ಲಿ- ಆಗೋ ಹಾಗಿಲ್ಲ. ಆಗ್ಲಿ ಅಂತ ನಾವು ಶುಭ ಹಾರೈಸ್ತೇವೆ ಸರ್. ಹ್ಮ್. ಆಗ್ಲಿ ಅಂತ ಶುಭ ಹಾರೈಸ್ತೇವೆ. ಸರ್ ಅದೇ ಲೋಕಸಭೆ ಚುನಾವಣೆ ಹತ್ರ ಬಂತಲ್ಲ ಸರ್, ಜನರು ಏನ್ ಹೇಳ್ತಾರೆ, ಜನ ಏನು ಅಭಿಪ್ರಾಯ ಇದೆ ಇಟ್ಕೊಂಡಿದ್ದಾರೆ? ನಾವು ಯಾವಾಗಂತೂ ಬಿ ಜೆ ಪಿನೇ ಇದೇವೆ ಸರ್. ಬಿ ಜೆ ಪಿನೇ. ಯಾಕಂಗೆ? ಯಾಕಂದ್ರೆ ಸೆಂಟ್ರಲ್ ಇಂಪ್ರೂವ್ ಆಗ್ತಾ ಇದೆಯಲ್ಲ ಸರ್, ಹಾ. ದೇಶ ಇಂಪ್ರೂವ್ ಆಗ್ತಾ ಇದೆ, ಹಾಗಾಗಿ ಬಿ ಜೆ ಪಿ ಇಂಪ್ರೂವ್ ಆಗ್ತಾ ಇದೆಯಾ? 100% ಆಗ್ತಾ ಇದೆ. ಏನೇನ್ ಆಗ್ತಾ ಇದೆ ಸರ್? ಏನಾಗ್ತದೆ ನಮಗಿಂತ ಜಾಸ್ತಿ ನಿಮಗೆ ಗೊತ್ತಲ್ಲ ಮನೆಯವರಿಗೆ, ಹಾಗಾಗಿ ಬಿ ಜೆ ಪಿನೇ ಇದು ಮಾಡ್ತಾ ಇದೆ. ಯಾಕೆ ಕಾಂಗ್ರೆಸ್ ಬೇಡ ಇಲ್ಲಿ? ಕಾಂಗ್ರೆಸ್ ಎಲ್ಲ ಫ್ರೀ ಕೊಟ್ಟದ್ದು ಪೂರಾ ದೇಶ ಹಾಳು ಮಾಡ್ತಾ ಇದ್ದಾರೆ ಸರ್. ಫ್ರೀ ಗ್ಯಾರಂಟಿ. ಗ್ಯಾರಂಟಿ ಎಷ್ಟು ದಿವಸ? ಇವಾಗ ಲೋಕಸಭೆ ಆಗುವವರೆಗೆ ಅಷ್ಟೇ. ಲೋಕಸಭೆ ಆದ್ಮೇಲೆ ಏನಿಲ್ಲ, ಮುಗ್ದೋಯ್ತು. ಹೋಗೋದಾಯ್ತು. ಆಮೇಲೆ ಕೊಡಲ್ಲ ಅಂತೀರಾ? ಕೊಡಲ್ಲ, 100% ಯಾಕೆ ಕೊಡಕ್ಕಾಗಲ್ಲ? ಕೊಡೋಕ್ಕಾಗಲ್ಲ. ಯಾಕೆ? ಯಾಕೆ 1 ದಿವಸ ಕೊಡ್ತಾರೆ, 2 ದಿವಸ ಕೊಡ್ತಾರೆ. ಈಗ 9 ತಿಂಗಳು ಆಯ್ತಲ್ಲ, ಕೊಡ್ತಾನೆ ಅವರಲ್ಲ. 5 ವರ್ಷವರೆಗೂ ಕೊಡಲ್ಲ ಸರ್, ಕೊಡೋಕ್ಕಾಗಲ್ಲ. ನಮ್ಗೊಂದು ಮನೆ ಇದು ಮಾಡೋಕ್ಕಾಗ್ತಾ ಇಲ್ಲ, 5 ವರ್ಷ ಫ್ರೀ ಕೊಟ್ಟು ಏನು ಮಾಡ್ತಾರೆ, ಕೊಡೋಕ್ಕಾಗಲ್ಲ. ಹೊರೆ ಆಗತ್ತಂತಾನೆ. ಜಾಸ್ತಿ ಹೊರೆ ಆಗುತ್ತೆ ರಾಜ್ಯಕ್ಕೆಲ್ಲ, ಪೂರಾ ದೇಶಕ್ಕೆ ಹಾಳಾಗುತ್ತೆ. ಬಟ್ ನೋಡಿ, ಈಗ ನಮ್ಮ ರಾಜ್ಯದಲ್ಲಿ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ರಲ್ವಾ, ಅದಾದ್ಮೇಲೆ ಮೋದಿ ಗ್ಯಾರಂಟಿ ಅಂತ ಬಂದ್ರು ಬಿಜೆಪಿ ಅವರು. ಮೋದಿ ಗ್ಯಾರಂಟಿ ಇದಿಲ್ಲ ಸರ್, ನಮಗೆ ಕಾಂಗ್ರೆಸ್ ಅಷ್ಟು ಇದಿಲ್ಲ, ಯಾವಾಗಲೂ ಬಿ ಜೆ ಪಿ. ಉಮೇಶ್ ಜಾಧವ್ ಮಾಡಿರೋ ಬಿಟ್ರೆ ಮೋದಿ ಸರಿಯಾಗಿ ಮಾಡ್ತಾರೆ ಕೆಲಸ. ಉಮೇಶ್ ಜಾಧವ್ ಗೊತ್ತಿಲ್ಲ, ಮೋದಿ ಮಾಡ್ತಾ ಇದಾರೆ. ಮೋದಿ ಮಾಡಿ. ಯಾಕೆ ಪ್ರಿಯಾ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನು ಓಟೋದಿಲ್ಲ ನಾವು ಅಷ್ಟೊಂದು ಗೊತ್ತಿಲ್ಲ ಅವ್ರ ಬಗ್ಗೆ. ಮೋದಿ ಸರಿಯಾಗಿ ಮಾಡ್ತಾರೆ. ಮೋದಿ ಬರ್ಬೇಕಷ್ಟೇ, ಅದಕ್ಕೆ ಮೋದಿ ಬಿಜೆಪಿ. ಬಿಜೆಪಿ. ಸರ್ ಹೇಳ್ರಿ. ಇದ್ರಲ್ಲಿ ನಮ್ಗೆ ಕಾಂಗ್ರೆಸ್ ಬಿಜೆಪಿ ಯಾರು ಏನ್ ಮಾಡಿಲ್ಲ ಸರ್. ನಮ್ಗೆ ಗರೀಬ್ ಮಂದಿದ ನಮ್ಗೆ ಏನು ಹೆಲ್ಪ್ ಇಲ್ಲ, ಏನು ಇಲ್ಲ ಸರ್. ಆಟೋದು ಟ್ರಾಫಿಕ್ ಭಾಳ ಐತಿ ಸರ್. ಏನ್ ಗರೀಬ್ರ ದೇಶದಿಂದ ಏನ್ ಮಾಡ್ಯಾರ ಸರ್? ಏನ್ ಮಾಡ್ರಿ? ಯಾವ ಸರ್ಕಾರ ಏನು ಮಾಡಿಲ್ಲ, ಯಾವ ಸರ್ಕಾರ ಏನು ಮಾಡಿಲ್ಲ ಸರ್. ಫ್ರೀ ಗ್ಯಾರಂಟಿ ಎಲ್ಲ ಕೊಟ್ಟವ್ರು ಏನದ್ರ ಸರ್? ಏನ್ ಮಾಡ್ಯಾರ ಗರೀಬರಿಗೆ ಸರ್? ಗರೀಬರಿಗೆ ಏನು ಫೈದೆ ಮಾಡಿಲ್ಲ. ಸುಮ್ಮ ಎಲೆಕ್ಷನ್ ವೋಟಿಂಗ್ ಬಂದ್ಮೇಲೆ ಬರ್ತಾರ್ರಿ ಸರ್, ಅವಾಗ ಇದು ಮಾಡಿ ಹೋಗ್ತಾರೆ. ಯಾರು ಏನು ಮಾಡಲ್ಲ ಸರ್. ಗರೀಬರಿಗೆ ಏನು ಮಾಡ್ಯಾರ ಸರ್? ಗರೀಬರಿಗೆ ಏನು ಬಿ ಮಾಡಿಲ್ಲ. ಬಡವರಿಗೋಸ್ಕರ ಏನೂ ಮಾಡಿಲ್ಲ. ಬಡವ್ರಿಗೆ ಏನು ಮಾಡ್ತಾರೆ ಸರ್? ಯಾರ್ದವ್ರು ಇದು ಮಾಡ್ತಾರೆ. ಎಲ್ಲ ಗರೀಬರಿಗೆ ಏನು ಸೌಲಭ್ಯ ಅದಾರೆ ಸರ್? ಗೌರ್ಮೆಂಟ್ ಮನೆ ಕೊಡ್ತೀನಿ, ಗೌರ್ಮೆಂಟ್ ಆಟೋ ಕೊಡ್ತೀನಿ ಅಂತಾರೆ ಸರ್. ನಾವು 28 ವರ್ಷ ಐತ್ರಿ ಆಟೋ ನಡೆಸತ್ತಿ, ಇನ್ನೂ ತನಕ ಗೌರ್ಮೆಂಟ್ದು ಒಂದು ಆಟೋದು ಸ್ಯಾಂಕ್ಷನ್ ಇಲ್ಲ, ಒಂದು ಆಟೋ ಗೌರ್ಮೆಂಟ್ ನಮ್ಗೆ ಏನೂ ಸೌಲಭ್ಯ ಇಲ್ಲ ಸರ್. ಅದೇ ಫ್ರೀ, ಬೇರೆ ಬಸ್ಸಲ್ಲಿ ಫ್ರೀ ಬಿಟ್ಟವ್ರೆ. ಬಸ್ಸಲ್ಲಿ ಫ್ರೀ ಬಿಟ್ಟಾರೆ ಸರ್. ಆಟೋ ದಂಧ ಏನಿಲ್ಲ ಸರ್. ಆಟೋ ಎಲ್ಲ ಆಟೋ ಕ್ರೂಸರ್ ಜೀಪ್ ಇವೆಲ್ಲ ದಂಧ ಖರಾಬ್ ಆಗ್ಯದ್ರಿ ಸರ್. ಹಾಂ, ಎಲ್ಲ ಗರೀಬರ ಪರಿಸ್ಥಿತಿ ಗಂಭೀರ ನಡೆದ ಸರ್. ಆಟೋ ಚುನಾವಣೆ ಎಲೆಕ್ಷನ್. ಎಲೆಕ್ಷನ್, ಲೋಕಸಭೆ ಎಲೆಕ್ಷನ್ ಬಂತಲ್ಲ. ಹೌದು ಸರ್. ಇಲ್ಲಿ ಹೆಂಗಿದೆ ರಾಜಕೀಯ ಎಲ್ಲ ಈ ಕಡೆ? ಎಲ್ಲ ರಾಜಕೀಯ ಎಲ್ಲ ಆಧಾರ ಸರ್. ಅವು ಇವು ಹಾಕ್ತಾರೆ, ಎಲ್ಲ ಭಾಳ ಹೈರಾಣ ಅದ. ನಿಮ್ಮ ಡಿಸ್ಟಿಕ್ ಇಂದ ಇಬ್ರು ಸಚಿವರು ಬೇರೆ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಗೊತ್ತಾ? ಹಾಂ ಹೌದು ಸರ್. ಮಲ್ಲಿಕಾರ್ಜುನ್ ಖರ್ಗೆ ಹಾಂ ಹೌದು ಹೌದು. ಕೆಲಸ ಮಾಡೋರ ಬಿಜೆಪಿ ಎಂ ಪಿ ಈ ಕಡೆ? ಏನು ಮಾಡ್ತಾರೆ ಏನು ಸರ್? ನಮ್ಗೆ ಗರೀಬರಿಗೆ ಹೆಲ್ಪ್ ಇಲ್ಲ, ಯಾರು ಏನು ಮಾಡಮ್ರಿ. ಬಡವ್ರಿಗೆ ಏನು ಸಹಾಯ ಮಾಡಲ್ಲ. ಬಡವ್ರಿಗೆ ಏನು ಮಾಡ್ತಾರೆ? ಇರ್ಲಾಕ ಮನೆ ಇಲ್ಲ. ನಾವು 28 ವರ್ಷ ಆಟೋ ನಡೆದಲತ್ತೆ, ಒಂದು ಆಟೋ ನೋನ್ ಇಲ್ಲ. SC ಕಡೆ ನಾವು SC ಮಂದಿ ರೀ. ಇನ್ನೂ ಒಂದು ನೋನು ಇಲ್ಲ, ಏನಿಲ್ಲ ಇಲ್ಲಿ. ಆಟೋ ನೋನ್ ಆಗಿಲ್ಲ ರೀ. 28 ವರ್ಷ ಆಯ್ತು ನೋನ್ ಹಾಕಲತ್ತೀನಿ. ಎಲ್ಲ ರೊಕ್ಕ ಬೇಡ್ತಾರೆ, ಎಲ್ಲಿ ತಂದು ಕೊಡ್ಬೇಕು ಸರ್ ನಾವು ಗರೀಬರಿಗೆ? ಇದಕ್ಕೆ ಬಾಡಿಗೆ ಆಟೋ ಐತಿ ಸರ್. ಬಾಡಿಗೆ ಓಡಿಸ್ತಾರೆ? ಹಾಂ, ಬಾಡಿಗೆ ಆಟೋ. ಬಾಡಿಗೆ ಆಟೋ ನೀವು ಬಾಡಿಗೆ ತಗೊಂಡು ಓಡಿಸ್ತಾ ಇದ್ದೀವಿ? ಹಾಂ, ನಾವು ಬಾಡಿಗೆ ತೊಗೊಂಡು ಆಟೋ ಓಡಿಸ್ತೀವಿ ಸರ್. ಆಟೋ ಬಾಡಿಗೆ ಅದ ಸರ್. ದಿನ 300 ರೂಪಾಯಿ ಕೊಡ್ತೀವಿ ಸರ್. ಏನು ಗೌರ್ಮೆಂಟ್ ಏನು ನಮ್ಗೇನು ಫೈದಾ ಇಲ್ಲ ರೀ.